ಜಮೀರ್ ಅವ್ರಿಗೆ ಮೊದಲನೇ ಪಟ್ಟಿಯಲ್ಲಿ ಆಗಬೇಕಾಗಿದ್ದು ಕಾರಣಾಂತರದಿಂದ ಬೇರೆ ಕಾರಣದಿಂದ ಅವ್ರಿಗೆ ಕೈ ತಪ್ಪೋಗಿದೆ ಅಂದರೆ ಬಹುಶಃ ಆಗದೇ ಇಲ್ಲ ಅನ್ನೋದು ಅರ್ಥ ಅಲ್ಲ. ನಮ್ಮೆಲ್ಲರ ನಿರೀಕ್ಷೆ ಇದೆ ಎರಡನೇ ಪಟ್ಟಿಯಲ್ಲಿ ಜಮೀರ್ ಅವ್ರನ್ನ ಪುನಃ ಮಂತ್ರಿಯಾಗಿ ಮಾಡ್ತಾರೆ ಅಂತ. ಈ ಸಂದರ್ಭದಲ್ಲಿ ತಮ್ಮ ಚಾನಲ್ ಮುಖಾಂತರ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ ಹಾಗೂ ಹೈಕಮಾಂಡ್ ಅವ್ರಿಗೆ ರಿಕ್ವೆಸ್ಟ್ ಕೇಳ್ಕೊತಾ ಇದ್ವಿ. ಜಮೀರ್ ಅವರು ಒಂದು ವ್ಯಕ್ತಿಯಲ್ಲ, ಒಂದು ಶಕ್ತಿಯಾಗಿ ಬೆಳೆದವ್ರೆ. ಅದರಲ್ಲೂ ಅನೇಕ ಜನ ಅಲ್ಪಸಂಖ್ಯಾತರ ನಾಯಕರು ಅಂತಾರೆ. ಬಟ್ ಆದರೆ ಅವರು ಕೇವಲ ಅಲ್ಪಸಂಖ್ಯಾತರ ನಾಯಕರಲ್ಲ, ಇಡೀ ರಾಜ್ಯದ ಎಲ್ಲ ಜಾತಿ ಜನಾಂಗದ ನಾಯಕರಾಗಿ ಮುಂದೆ ಬೆಳೀತಾ ಇದ್ದಾರೆ. ಅದರಲ್ಲೂ ನಮ್ಮ ಅಲ್ಪಸಂಖ್ಯಾತರಲ್ಲಿ ಒಂದು ದೊಡ್ಡ ನಾಯಕನಾಗಿ ಬೆಳೆದವ್ರೆ. ನಾವು ನೋಡಿದ್ದೀವಿ ಸುಮಾರು ವರ್ಷದಿಂದ. ದಿವಂಗತ ಅಜಿತ್ ಸೇಠ್ ಆದ ನಂತರ ನಮ್ಮ ಜನಾಂಗದಲ್ಲಿ ಇಂಥ ಒಂದು ದೊಡ್ಡ ನಾಯಕರು ಯಾರೂ ಬೆಳೆದಿರಲಿಲ್ಲ. ಅವರು ಬೆಳೆದು ಮುಂದೆ ಬರ್ತಾ ಇದ್ದಾರೆ. ಕೇವಲ ಅವರು ನಮ್ಮ ಕಮ್ಯುನಿಟಿಗೆ ಅಲ್ಲ, ಸಮುದಾಯಕ್ಕಲ್ಲ, ಪಕ್ಷಕ್ಕೂ ಶಕ್ತಿಯಾಗಿ ಉಳ್ಕೊಂಡವ್ರೆ. ಎರಡನೇ ಪಟ್ಟಿಯಲ್ಲಿ ಅವರ ಹೆಸರು ಬರ್ತದೆ ಅಂತ ನಾವೆಲ್ಲ ಆಶಿಸ್ತೀವಿ. ನಮ್ಮದೆಲ್ಲ ನಿರೀಕ್ಷೆ ಇತ್ತು ಫಸ್ಟ್ ಪಟ್ಟಿಯಲ್ಲೇ ಅವ್ರ ಹೆಸರು ಬರ್ತದೆ ಅಂತ. ಆಡಿಯೋ ಒಂದು ಅದೇ ದಿವಸ ಸರಿ ಸಂದರ್ಭಕ್ಕೆ ಆಡಿಯೋರು ಕೆಲವರು ಆಗದೇ ಇರೋರು ಬಿಡುಗಡೆ ಮಾಡವ್ರೆ. ಆ ಆಡಿಯೋಗೂ ಅವರೇ ಖುದ್ದಾಗಿ ಹೇಳೋರೆ ಇದು AI ಜನರೇಟೆಡ್ ಆಡಿಯೋ ಅಂತ. ಎನ್ಕ್ವೈರಿ ಮಾಡಿ ಇದರ ಬಗ್ಗೆ ಕ್ರಮ ತಗೊಂಡ್ರೆ ಬಹುಶಃ ಒಳ್ಳೆಯದಾಗ್ತದೆ. ಮತ್ತು ಆ ಸಮುದಾಯ ಬೇಜಾರಾಗಿದೆ ಅವ್ರು ಕೊಡದೇ ಇರೋದ್ರಿಂದ. ಆ ಸಮುದಾಯವನ್ನು ಕಾನ್ಫಿಡೆನ್ಸ್ಗೂ ತಗೋಬೇಕಾಗಿರೋ ಜವಾಬ್ದಾರಿ ಪಕ್ಷದಾಗಿರ್ತದೆ. ಅನೇಕ ಜಾಗದಲ್ಲಿ ನೋಡಿದ್ದೀವಿ. ಕೇರಳ ಆಗಿರ್ಬೋದು, ಈಗ ಮೊನ್ನೆ ತಾನೇ ನಡೆದಿರೋ ಬಾಗಲಕೋಟೆ ಆಗಿರ್ಬೋದು, ಬೇರೆ ಎಲ್ಲೇ ಉಪಚುನಾವಣೆ ಆದರೆ ಅವರೇ ಮುಂಚೂಣಿಯಾಗಿ ನಿಂತ್ಕೊಂಡು ಕೆಲಸ ಮಾಡಿ ಪಕ್ಷದ ಕ್ಯಾಂಡಿಡೇಟ್ಗಳನ್ನ ಗೆಲ್ಸ್ಕೊಂಡು ಬಂದಿರೋದು ನಾವು ನೋಡಿದ್ದೀವಿ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳ್ಕೊಳ್ಳೋದಿಷ್ಟೇ, ತಾವು ಎರಡನೇ ಪಟ್ಟಿಯಲ್ಲಿ ಅವರ ಹೆಸರನ್ನು ಸೇರಿಸಿ ಮಂತ್ರಿಯಾಗಿ ಮಾಡಿ ಅಂತ ಕೇಳ್ಕೊಂಡು